ಶಿಡ್ಲಘಟ್ಟ ತಾಲೂಕಿನ ಅಬ್ಲೂರು ಕ್ಲಸ್ಟರ್ನ ಕನ್ನಪ್ಪನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 9 ವರ್ಷಗಳ ಸುದೀರ್ಘ ಕಾಲ ಸೇವೆ ಸಲ್ಲಿಸಿ ನಿವೃತ್ತರಾದ ಬಡ್ತಿ ಮುಖ್ಯ ಶಿಕ್ಷಕ ಎ.ವಿ. ವೆಂಕಟ ನರಸಪ್ಪ ಅವರನ್ನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಹಳೆಯ ವಿದ್ಯಾರ್ಥಿಗಳು, ಸ್ನೇಹಿತ ಬಳಗದವರು, ಗ್ರಾಮಸ್ಥರು ಹಾಗೂ ಶಾಲಾ ವಿದ್ಯಾರ್ಥಿ ಶಿಕ್ಷಕರು ಸನ್ಮಾನಿಸಿ ಬೀಳ್ಕೊಟ್ಟರು. ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರ ಸೇವೆ ಸಲ್ಲಿಸಿ ವಯೋನಿವೃತ್ತಿ ಪಡೆದ ಬಡ್ತಿ ಮುಖ್ಯ ಶಿಕ್ಷಕರಾದ ಎ.ವಿ. ವೆಂಕಟ ನರಸಪ್ಪ ಅವರಿಗೆ ಅದ್ದೂರಿ ಬೀಳ್ಕೊಡುಗೆ ಸಮಾರಂಭವನ್ನು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿದರು. ಗ್ರಾಮಸ್ಥರಿಗೆ ಮನೆ ಮಗನಂತೆ ಇದ್ದ ಎ.ವಿ. ವೆಂಕಟ ನರಸಪ್ಪ ಇಂದು ನಿವೃತ್ತಿ ಹೊಂದಿದ್ದಾರೆ. ಅಂತಹ ಶಿಕ್ಷಕನಿಗೆ ಗ್ರಾಮಸ್ಥರು, ವಿದ್ಯಾರ್ಥಿಗಳು ಎಲ್ಲರೂ ಸೇರಿಕೊಂಡು ಅದ್ದೂರಿಯಾಗಿ ಬೀಳ್ಕೊಡುಗೆ ನೀಡಿದ್ದಾರೆ. ಗ್ರಾಮಸ್ಥರ ಈ ಪ್ರೀತಿ ಕಂಡು ಆ ಶಿಕ್ಷಕ ಭಾವುಕರಾದರು. ಅಷ್ಟೇ ಅಲ್ಲದೆ ಆ ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು ಕಣ್ಣೀರಿನಿಂದ ಬೀಳ್ಕೊಡುಗೆ ನೀಡಿದರು. ಜಿಲ್ಲೆಯ ತಾಲೂಕಿನಾದ್ಯಂತ ಬಂಧು ಬಳಗ, ಸ್ನೇಹಿತ ವರ್ಗದವರು ಹಾಗೂ ತಮ್ಮ ಶಿಕ್ಷಣದ ಮೂಲಕ ವಿದ್ಯೆಯನ್ನು ಪಡೆದ ಹಳೆಯ ವಿದ್ಯಾರ್ಥಿಗಳು ಸೇರಿದಂತೆ ಸಾವಿರಾರು ಜನರು ಕಾರ್ಯಕ್ರಮಕ್ಕೆ ಆಗಮಿಸಿ ಪ್ರೀತಿ ಪೂರ್ವದಿಂದ ಶಾಲೆ ಹೊತ್ತಿಸಿ ಸನ್ಮಾನ ಮಾಡಿ ಕಿರು ಕಾಣಿಕೆಗಳನ್ನು ನೀಡಿ ಗೌರವದಿಂದ ಬೀಳ್ಕೊಡುಗೆ ನೀಡಿದರು. ಬಡ್ತಿ ಮುಖ್ಯ ಶಿಕ್ಷಕ ಎ.ವಿ. ವೆಂಕಟ ನರಸಪ್ಪ ಅವರು ಮೂಲತಃ ಶಿಡ್ಲಘಟ್ಟ ತಾಲೂಕಿನ ಆನೆಮಡುಗು ಗ್ರಾಮದವರು. ಅವರು ಸಾವಿರಾರು ವಿದ್ಯಾರ್ಥಿ ಬಳಗ ಹೊಂದಿದ್ದು ಹಲವಾರು ವಿದ್ಯಾರ್ಥಿಗಳು ಉನ್ನತ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಇವರು ಸಹೃದಯಿ, ಸ್ನೇಹಜೀವಿ, ಸಮಯ ಪಾಲನೆ ಮತ್ತು ಸರಳತೆಯ ವ್ಯಕ್ತಿತ್ವದಿಂದಲೇ ಇಡೀ ತಾಲೂಕಿಗೆ ಚಿರಪರಿಚಿತರು. ಕನ್ನಡ ಮಾಧ್ಯಮ ಶಾಲೆಯಲ್ಲಿ 36 ವರ್ಷ 10 ತಿಂಗಳ ಕಾಲ ದಣಿವರಿಯದೆ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗಾಗಿ ಜೀವನವನ್ನೇ ಮುಡುಪಾಗಿಟ್ಟ ಕೆಲಸ ಮಾಡಿದ್ದಾರೆ. ಇವರು 1989ರಲ್ಲಿ ಅಂದಿನ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಗ್ರಾಮದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸೇವೆಯ ವೃತ್ತಿ ಆರಂಭಿಸಿದರು. ಬಳಿಕ ಶಿಡ್ಲಘಟ್ಟ ತಾಲೂಕಿನ ದೊಡ್ಡಟೇಕಲ್ಲಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ 14 ವರ್ಷ ಸೇವೆ ಸಲ್ಲಿಸಿ ಅಲ್ಲಿಂದ ತಮ್ಮ ಸ್ವಗ್ರಾಮ ಆನೆಮಡುಗು ಪ್ರಾಥಮಿಕ ಶಾಲೆಯಲ್ಲಿ 18 ತಿಂಗಳು ಸೇವೆ ಸಲ್ಲಿಸಿ ನಂತರ ಪೂಸಗಾನದೊಡ್ಡಿ ಗ್ರಾಮದಲ್ಲಿ 8 ವರ್ಷ ಸೇವೆಯನ್ನು ಸಲ್ಲಿಸಿ ಇಂದು ಪಲ್ಚೇರ್ಲು ಗ್ರಾಮ ಪಂಚಾಯಿತಿ ಕನಪನಹಳ್ಳಿ ಗ್ರಾಮದಲ್ಲಿ ಸುದೀರ್ಘ 9 ವರ್ಷ 6 ತಿಂಗಳು ಸೇವೆ ಸಲ್ಲಿಸಿ ಫೆಬ್ರವರಿ 28, 2026ರಂದು ತಮ್ಮ ಶಿಕ್ಷಣದ ವೃತ್ತಿಗೆ ವಿರಾಮ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರು ಸಂಘದ ಅಧ್ಯಕ್ಷರಾದ ಸರಸ್ವತಮ್ಮ, ಮಾಜಿ ಅಧ್ಯಕ್ಷ ಸಿ.ಎಂ. ಮುನಿರಾಜು, ಚಿಕ್ಕಬಳ್ಳಾಪುರ ಬೆಸ್ಟಿ ಗ್ರೂಪ್ನ ಎಲ್ಲ ಸದಸ್ಯರು, ಇ.ಸಿ.ಒ. ಮಂಜುನಾಥ್, ಅಬ್ಲೂರು ಕ್ಲಸ್ಟರ್ ಶಾಲಾ ಶಿಕ್ಷಕರು, ವಿ. ರಾಜೇಶ್ವರಿ, ಶಾಲಾ ಶಿಕ್ಷಕರಾದ ಮಂಜುನಾಥ್, ಸುಧಾಶ್ರೀ, ಸೌಮ್ಯ, ಪುಷ್ಪಲತಾ, ಅಂಗನವಾಡಿ ಶಿಕ್ಷಕಿ ವೆಂಕಟಲಕ್ಷ್ಮಮ್ಮ, ಯಶೋಧ ಟಿ, ಗ್ರಾಮದ ಹಿರಿಯ ಬೈರಾರೆಡ್ಡಿ, ಎಸ್ಟಿಎಂಸಿ ಅಧ್ಯಕ್ಷ ಮಲ್ಲೇಶ್, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಲಕ್ಷ್ಮೀನಾರಾಯಣ, ಚಂದ್ರು, ಕೆ.ಎಂ. ಗೋವಿಂದರಾಜು ಸೇರಿದಂತೆ ನೂರಾರು ಶಿಕ್ಷಕರು, ಬಂಧು ಬಳಗ, ಪೋಷಕರು, ವಿದ್ಯಾರ್ಥಿಗಳು ಸೇರಿದಂತೆ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ವರದಿ ನವೀನ್ ಗರುಡ. ಶಿಕ್ಷಕರಾಗಬೇಕಾದ್ರೆ ಸರ್ಕಾರ ಆಗಿನ ಕಾಲದಲ್ಲಿ ಇರ್ತಕ್ಕಂಥ ಸೌಲಭ್ಯವನ್ನು ಪಡ್ಕೊಂಡು ನಾವು ಈ ಒಂದು ಸ್ಥಾನಕ್ಕೆ ಬಂದು ನಿವೃತ್ತಿ ಹಂಚಿ ಬಂದಿದ್ದೀವಿ. ನಮ್ಮ ವೆಂಕಟೇಶ್ ಸರ್ ಮತ್ತೆ ನಾವು 8th PUC SLC ಆದ್ಮೇಲೆ TCH ಸೇರಿದ್ವು. TCH ಒಡನಾಡಿದ್ರು. ನಾವು ನಂದಿಗೆ ಹೋದ್ವು, ಅವರು KVTTಗೆ ಹೋದ್ರು. ನಂತರ ಶಿಕ್ಷಕರಾಗಿ ಅವರು 89ರಲ್ಲಿ ಆಯಿದ್ರು, ನಾವು 92ರಲ್ಲಿ ಆದರು. ಆದರೆ ನಾವು ಅನಿವಾರ್ಯ ಕಾರಣಗಳಿಂದ ನಮ್ಮದು ಸೆಲೆಕ್ಷನ್ ಆಗಿರಲಿಲ್ಲ. ಅವರು ಶಿಕ್ಷಕರಿಂದ ನಮಗೆ ಒಂದೇ ಜೊತೆಯಲ್ಲಿ ನಾವು ಇದ್ದೀವಿ. ಮತ್ತೆ ನಾವು CRP ಆಗಿ ಹೋದ್ವು. ಇರ್ಗಪ್ಪನಹಳ್ಳಿ ಕ್ಲಸ್ಟರ್ CRP ಆಗೋದಾಗ ಅವರ ಮುಖ್ಯ ಶಿಕ್ಷಕರಾಗಿದ್ದರು. ಅಲ್ಲಿ 4 ವರ್ಷ ಒಡನಾಡಿಗಳಾಗಿ ಒಂದೇ ಜೊತೆಯಲ್ಲಿ ಕೆಲಸ ಮಾಡಿದ್ವು. ಮತ್ತೆ ನಮ್ಮ ಕ್ಲಸ್ಟರ್ಗೆ ಅಪ್ಲೋಡ್ ಕ್ಲಸ್ಟರ್ಗೆ ಬಂದಾಗ ಅಪ್ಲೋಡಲ್ಲೇ ಅವರು ನಾವು ಜೊತೆಗಾರರಾಗಿದ್ವಿ. ಈಗ ನಾವು 8 ತಿಂಗಳಾಯ್ತು ಅಷ್ಟೇ ರಿಟೈರ್ಡ್ ಆಗಿ. ಅಲ್ಲಿಂದ 3 ವರ್ಷ ನಾವು ಸತತವಾಗಿ ಅವರು ಇಲ್ಲ ಅಷ್ಟು ಒಳಗಡೆ ಏನೋ ಒಂದು ವೇದನೆ ನನಗೆ. ಯಾಕೆಂದ್ರೆ ನಮಗೆ ಸುದರ್ಶನ್ ಸರ್ ಹೇಳಿದ ಹಾಗೆ ಯಾವುದೇ ವಿಚಾರಗಳಾಗ್ಲಿ ಮಾರ್ಗದರ್ಶಕರಾಗಿದ್ರು. ಯಾವುದೇ ಒಂದು ಸನ್ನಿವೇಶದಲ್ಲಿ ಅವರು ಹಿಮ್ಮುಖ ಚಲನೆ ಮಾಡ್ತಾ ಇರಲಿಲ್ಲ. ಏನಾದರೂ ಒಂದು ಉಪಾಯ ಕಂಡುಕೊಂಡು ಈ ಥರ ಹೋಗೋಣ, ಈ ಥರ ಕಾರ್ಯಕ್ರಮ ಮಾಡೋಣ, ನಮ್ಮ ಕಾರ್ಯಕ್ರಮ ಇದ್ದಂಗೆ ಬೇರೆ ಕಡೆ ಇರಬಾರ್ದು ಅಂತ ಒಂದು ಪ್ರಾಮಾಣಿಕವಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ರು. ಹಾಗಾಗಿ ಅವರು ಮೊದಲನೇದಾಗಿ ಅಪಾಯಿಂಟ್ ಆಗಿರೋದು
ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು. ಅಲ್ಲಿ 5 ವರ್ಷಗಳ ಸೇವೆಯನ್ನು ಸಲ್ಲಿಸಿ ನಂತರ ತಮ್ಮ ತವರು ಮನೆ ಅಂತ ನಾವೇನ್ ಕರಿತೀರಿ ಶಿಡ್ಲಘಟ್ಟ ತಾಲೂಕು, ಇಲ್ಲಿ ಟೋಟಲಿ 36 ವರ್ಷಗಳ ಒಂದು ಸೇವೆಯನ್ನ ಸಲ್ಲಿಸಿ ಇವತ್ತು ವಯೋನಿವೃತ್ತಿಯನ್ನ ಹೊಂದುತ್ತಾ ಇದ್ದಾರೆ. ಒಂದು ಕಡೆ ಯಾವುದೇ ಸರ್ಕಾರಿ ನೌಕರರು ವೃತ್ತಿ ನಿವೃತ್ತಿ ಒಂದೇ ಪದ ವ್ಯತ್ಯಾಸ, ಅನ್ನೋದು ವೃತ್ತಿ ನಿವೃತ್ತಿ, ವೃತ್ತಿಗೆ ಸೇರ್ತೀವಿ, ಅದೇ ಸೇವೆಯನ್ನ ಪೂರ್ಣ